ಮೈನಾ ಹಕ್ಕಿಯ ಶ್ರದ್ಧೆ. ಕಾಡಿನ ಸುಂದರವಾದ ಒಂದು ಮರದ ಮೇಲೆ ಮೈನಾ ಹಕ್ಕಿ ತನ್ನ ಗಂಡ ಶ್ಯಾಮ್ ಹಕ್ಕಿಯ ಜೊತೆ ಮತ್ತು ತನ್ನ ಪುಟ್ಟದಾದ 2 ಮರಿಗಳ ಜೊತೆ ಗೂಡಿನಲ್ಲಿ ಸಂತೋಷದಿಂದ ವಾಸಿಸ್ತಾ ಇದ್ಲು. ಮೈನಾ ಹಕ್ಕಿ ಸದಾ ಕಾಳಜಿಯಿಂದ ತನ್ನ ಮರಿಗಳಿಗೆ ಹಕ್ಕಿ ಜಗತ್ತಿನ ಮಹತ್ವದ ಪಾಠಗಳನ್ನು ಕಲಿಸ್ತಾ ದಿನವನ್ನು ಕಳೀತಾ ಇದ್ಲು. ಒಂದಿನ ಗಾಳಿ ತೀವ್ರವಾಗಿ ಬೀಸುತ್ತೆ. ಮೋಡಗಳು ಗುಡುಗಾಡಲು ಪ್ರಾರಂಭಿಸುತ್ತೆ. ಮಳೆ ಬೀಳುವ ಮುನ್ಸೂಚನೆ ಇತ್ತು. ಶ್ಯಾಮ್ ಹಕ್ಕಿ ಊಟಕ್ಕಾಗಿ ಹೊರಗಡೆ ಹೋಗಿರ್ತಾನೆ. ಮರಿಗಳು ಮಬ್ಬಾದ ಆಕಾಶವನ್ನು ನೋಡಿ ತಾಯಿಯ ಹತ್ತಿರ ಅಡಕಿಕೊಳ್ತವೆ. ಅಷ್ಟರಲ್ಲಿ ಮರದ ಕೆಳಗೆ ಒಂದು ಸಣ್ಣ ಗಿಳಿ ಹಕ್ಕಿ ಗಾಬರಿಯಿಂದ ಗೂಡಿನ ಹತ್ತಿರ ಬರ್ತದೆ. ಅಕ್ಕ, ನನ್ನ ಗೂಡು ಕೊಂಬೆಯಿಂದ ಕುಸಿತಾ ಇದೆ. ನನ್ನ ಮಕ್ಕಳನ್ನು ರಕ್ಷಿಸಲು ನನಗೆ ಸಹಾಯ ಬೇಕು ಅಂತ ಅದು ಬೇಡಿಕೊಳ್ತದೆ. ಕೂಡಲೇ ಮೈನಾ ಹಕ್ಕಿ ಒಂದು ನಿರ್ಧಾರವನ್ನು ಮಾಡ್ತಾಳೆ. ನಾನೇ ಹೋದರೆ ನನ್ನ ಮಕ್ಕಳನ್ನು ಯಾರೇ ನೋಡಿಕೊಳ್ತಾರೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿದ್ರೂ ಸಹಾಯ ಮಾಡಬೇಕೆಂಬ ಭಾವನೆ ಗೆಲ್ತದೆ. ಬದುಕಿನಲ್ಲಿ ಶ್ರದ್ಧೆ ಮತ್ತು ಸೇವೆ ಮುಖ್ಯ ಎಂಬುದು ಅವಳಿಗೆ ತಿಳಿದಿರ್ತದೆ. ಅವಳು ತಕ್ಷಣ ಚಟುವಟಿಕೆಯೊಂದಿಗೆ ಹಾರಿ ಹೋಗಿ ಗಿಳಿಯ ಗೂಡು ಹಿಡಿತಾಳೆ. ಗಾಳಿ ತೀವ್ರವಾಗಿದ್ದರೂ ಅವಳ ಶಕ್ತಿಯು ಹಸಿವು ಮತ್ತು ದುರ್ಬಲತೆಯನ್ನು ಮೀರಿರ್ತದೆ. ಶ್ಯಾಮ್ ಹಕ್ಕಿ ಕೂಡ ಅಷ್ಟರಲ್ಲಿ ಮರಳಿ ಬಂದಿರ್ತಾನೆ. ಅವನ ಸಹಾಯದಿಂದ ಗಿಳಿಯ ಗೂಡು ಕೂಡ ಸುರಕ್ಷಿತವಾಯಿತು. ಆ ರಾತ್ರಿ ಮಕ್ಕಳು ತಾಯಿಯ ಧೈರ್ಯ ಮತ್ತು ಸೇವಾ ಭಾವವನ್ನು ಅರಿತು ನಾವು ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂಬ ಪಾಠವನ್ನು ಕಲಿತವೆ. ಇತರರಿಗೆ ನೆರವಾದರೆ ಒಮ್ಮೆ ನಮಗೂ ಸಹಾಯ ಸಿಗ್ತದೆ ಎಂಬ ಮಾತನ್ನು ನಿಜವೆಂದು ತಿಳಿದುಕೊಳ್ತವೆ.